ನನ್ನ ನೆಚ್ಚಿನ ಕೃಷಿ ಬಾಂಧವರಿಗೆ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ನಲ್ಲಿ ನಿಮಗೆ ಮಗದೊಮ್ಮೆ ಸ್ವಾಗತ ಬಯಸ್ತಿದ್ದೇನೆ. ಮಿತ್ರರೇ, ನಾನು ಇವತ್ತು ಪ್ರಾಣಿಗಳಲ್ಲಿ ಇನ್ ಬ್ರೀಡ್ ಮತ್ತೆ ಕ್ರಾಸ್ ಬ್ರೀಡ್ ಇದರ ಬಗ್ಗೆ ಮಾಹಿತಿ ಒಳಗೊಂಡಂತಹ ವಿಡಿಯೋ ಮಾಡ್ತಿದ್ದು. ಇಲ್ಲಿ ನಾನು ಈ ಬಗ್ಗೆ ವಿಡಿಯೋ ಮಾಡಲು ಮುಖ್ಯ ಕಾರಣವೆಂದರೆ, ನಾನು ಈ ಚಾನೆಲ್ನಲ್ಲಿ ಜಾನುವಾರುಗಳ ಸಾಕಾಣಿಕೆ ಬಗ್ಗೆ ವಿಡಿಯೋ ಮಾಡುತ್ತಿರುವಾಗ ಹಲವಾರು ಬಾರಿ ಇನ್ ಬ್ರೀಡ್, ಕ್ರಾಸ್ ಬ್ರೀಡ್ ಎಂಬ ಶಬ್ದಗಳನ್ನು ಬಳಸುತ್ತಿದ್ದೇನೆ. ಹಲವರು ನನ್ನ ಮಿತ್ರರು ಈ ಕ್ರಾಸ್ ಬ್ರೀಡ್, ಇನ್ ಬ್ರೀಡ್ ಬಗ್ಗೆ ಪ್ರಶ್ನೆ ಕೇಳ್ತಿರ್ತಾರೆ. ಅವರ ಸಂದೇಹವನ್ನು ದೂರ ಮಾಡಲು ಈ ವಿಷಯವಾಗಿ ಈ ವಿಡಿಯೋ ಮಾಡುತ್ತಿದ್ದು, ಇಲ್ಲಿ ನಾನು ಈ ಇನ್ ಬ್ರೀಡ್, ಕ್ರಾಸ್ ಬ್ರೀಡ್ನ ಮಹತ್ವ, ಪರಿಣಾಮ, ದುಷ್ಪರಿಣಾಮ, ಅದರ ಅರ್ಥ, ಈ ಎಲ್ಲ ವಿಷಯಗಳ ಬಗ್ಗೆ ಮಾಹಿತಿ ಒದಗಿಸಲಿದ್ದು, ಅದಕ್ಕಿಂತ ಮೊದಲು ನಿಮ್ಮಲ್ಲಿ ಎಂದಿನಂತೆ ಒಂದು ವಿನಂತಿ ಮಾಡುತ್ತಾ ವಿಷಯದ ಕಡೆಗೆ ಹೋಗ್ತಿದ್ದೇನೆ. ಕೃಷಿಕರು ಅಥವಾ ಕೃಷಿ ಪ್ರಿಯರಾದ ತಾವೆಲ್ಲರೂ ಕೃಷಿ ಆಧಾರಿತ ಚಾನೆಲ್ ಅನ್ನು ಸಪೋರ್ಟ್ ಮಾಡಲು ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ ನಮ್ಮೊಂದಿಗೆ ಸಹಕರಿಸುವರೇ ವಿನಂತಿಸಿಕೊಳ್ತಿದ್ದೇನೆ. ಮಿತ್ರರೇ, ಯಾರೇ ಪ್ರಾಣಿ ಪಕ್ಷಿಗಳನ್ನು ಸಣ್ಣ ಪ್ರಮಾಣಗಳಲ್ಲಿ ಅಥವಾ ಕಮರ್ಷಿಯಲ್ ಆಗಿ ದೊಡ್ಡ ಪ್ರಮಾಣದಲ್ಲಿ ಸಾಕಿ ಲಾಭ ಗಳಿಸಬೇಕಾದ್ರೆ ಈ ಕ್ರಾಸ್ ಬ್ರೀಡ್ ಮತ್ತೆ ಇನ್ ಬ್ರೀಡ್ ಬಗ್ಗೆ ತಿಳಿದುಕೊಳ್ಳಬೇಕಾಗ್ತದೆ. ನೀವು ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವುದಾದ್ರೆ ಈ ಟ್ರೈನಿಂಗ್ಗೆ ಹೋದ್ರೆ ಅದರ ಬಗ್ಗೆ ವಿವರವಾಗಿ ತಿಳಿಸಲಾಗ್ತದೆ. ಆದರೆ ತರಬೇತಿ ಪಡೆದುಕೊಳ್ಳದವರಿಗೆ ಇದರ ಮಹತ್ವ, ಪರಿಣಾಮ, ದುಷ್ಪರಿಣಾಮ ಗೊತ್ತಾಗುವುದಿಲ್ಲ. ಮೊದಲು ಇನ್ ಬ್ರೀಡ್ ಬಗ್ಗೆ ಹೇಳುವುದಾದ್ರೆ, ಉದಾಹರಣೆಗೆ ನೀವು ಒಂದು ಆಡು ಸಾಕಾಣಿಕೆಗೆ ಮಾಡಲು ಒಂದು ತಾಯಿಯ 3 ಮರಿಗಳನ್ನು ತಂದ್ರೆ, ಒಂದು ಗಂಡು ಮತ್ತು 2 ಹೆಣ್ಣಾಗಿದ್ದರೆ, ಪ್ರಾಯಕ್ಕೆ ಬಂದ ನಂತರ ಅವುಗಳು ಪರಸ್ಪರ ಕ್ರಾಸ್ ಆದರೆ ಅದು ಇನ್ ಬ್ರೀಡ್ ಆಗ್ತದೆ. ಇದೊಂದು ಸಂಭವನೀಯತೆ ಬಗ್ಗೆ ಹೇಳುವುದಾದ್ರೆ, ನೀವು ಒಂದು ಕಡೆಯಿಂದ 2 ಹೆಣ್ಣಾಡು ತಂದು ಇನ್ನೊಂದು ಕಡೆಯಿಂದ ಗಂಡಾಡು ತಂದು ಕ್ರಾಸಿಂಗ್ ಮಾಡಿಸಿ ಬಂದ ಮರಿಗಳಿಗೆ ತಂದೆಯಾದ ಮೊದಲ ಬ್ರೀಡರ್ನಿಂದ ಕ್ರಾಸ್ ಮಾಡಿಸಿದರೆ ಅದು ಕೂಡ ಇನ್ ಬ್ರೀಡ್ ಆಗುತ್ತದೆ. ಅಂದರೆ ಒಟ್ಟಿನಲ್ಲಿ ಸಂಬಂಧಿ ಗಂಡು ಹೆಣ್ಣು ಆಡುಗಳನ್ನು ಬ್ರೀಡ್ ಮಾಡಿದರೆ ಅದು ಇನ್ ಬ್ರೀಡ್ ಆಗ್ತದೆ. ಅದರ ಪರಿಣಾಮದ ಬಗ್ಗೆ ಹೇಳುವುದಾದ್ರೆ, ಮರಿಗಳು ತಾಯಿಯ ಹೊಟ್ಟೆಯೊಳಗೆ ಸಾಯಬಹುದು ಅಥವಾ ಹುಟ್ಟುವಾಗ ಸಾಯಬಹುದು, ಅಥವಾ ಮರಿಗಳು ನ್ಯೂನತೆಯಿಂದ ಕೂಡಿರಬಹುದು, ಅಥವಾ ರೋಗ ನಿರೋಧಕ ಶಕ್ತಿ ಕಡಿಮೆ ಇದ್ದು ಪದೇ ಪದೇ ಮರಿಗಳು ರೋಗಕ್ಕೆ ತುತ್ತಾಗಬಹುದು, ಅಥವಾ ಗಾತ್ರದಲ್ಲಿ ಚಿಕ್ಕದಾಗಿ ಉಳ್ಳದಾಗಿ ಬೆಳೆದುಕೊಳ್ಳಲೂಬಹುದು. ಇದು ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿಯೂ ಸಂಭವಿಸಬಹುದಾಗಿದೆ. ಇನ್ನು ಕ್ರಾಸ್ ಬ್ರೀಡ್ ಬಗ್ಗೆ ಹೇಳುವುದಾದರೆ, ಇದು ಇನ್ ಬ್ರೀಡ್ಗೆ ವಿರುದ್ಧವಾಗಿ ಪರಿಣಾಮ ಬೀರಬಲ್ಲ ಪ್ರಕ್ರಿಯೆ ಆಗಿರ್ತದೆ. ಹೆಚ್ಚಿನ ಸಂದರ್ಭಗಳಲ್ಲಿ ಇಲ್ಲಿ ಒಳ್ಳೆಯ ಪರಿಣಾಮಗಳನ್ನು ನಾವು ಕಾಣಬಹುದಾಗಿದೆ. ಇಲ್ಲಿ ನಾವು ಆಡುಗಳ ಬಗ್ಗೆ ಹೇಳುವುದಾದ್ರೆ, ಬೇರೆ ಬೇರೆ ತಳಿಗಳಿಗೆ ಬೇರೆ ಬೇರೆಯಾದಂತಹ ಗುಣಲಕ್ಷಣಗಳಿದ್ದು, ಒಳ್ಳೆಯ ಗುಣಲಕ್ಷಣವಿರುವ ತಳಿಯ ಗಂಡಾಡನ್ನು ಅದಕ್ಕಿಂತ ಉತ್ತಮವಲ್ಲದ ಗುಣಲಕ್ಷಣವಿರುವ ಹೆಣ್ಣಾಡಿನೊಂದಿಗೆ ಕ್ರಾಸ್ ಮಾಡಿಸಿ ಮರಿಗಳನ್ನು ಪಡೆಯಲಾಗ್ತದೆ. ಉದಾಹರಣೆಗೆ ಹೇಳುವುದಾದ್ರೆ, ನಮ್ಮಲ್ಲಿ ಮಲಬಾರಿ ತಳಿ ಎಂಬ ನಾಟಿ ತಳಿ ಹೆಣ್ಣಾಡುಗಳಿದ್ದರೆ, ಒಂದು ಉತ್ತಮ ತಳಿಯ ಹೈಬ್ರಿಡ್ ಬೋಯರ್ ಗಂಡಾಡನ್ನು ತಂದು ಅದನ್ನು ಬ್ರೀಡರ್ ಆಗಿ ಉಪಯೋಗಿಸಿಕೊಂಡು ಮರಿ ಪಡೆದರೆ, ಮರಿಗಳು ಬ್ರೀಡರ್ನಲ್ಲಿರುವಂತಹ ವೇಗವಾಗಿ ಬೆಳೆಯುವ ಮತ್ತೆ ದೇಹ ಭಾರವನ್ನು ಬೇಗ ಗಳಿಸಿಕೊಳ್ಳುವಂತಹ ಗುಣಗಳು ಈ ಮರಿಗಳಲ್ಲಿ ಬಂದು ಮರಿಗಳು ಒಳ್ಳೆಯ ರೀತಿಯಲ್ಲಿ ಬೆಳೆದು ಉತ್ತಮವಾದಂತಹ ಬೆಲೆಯನ್ನು ಪಡೆದುಕೊಳ್ಳುವಂತಾಗ್ತದೆ. ಇದನ್ನು ಇನ್ನಿತರ ತಳಿಗಳಲ್ಲಿಯೂ ಪ್ರಯೋಗಿಸಬಹುದಾಗಿದೆ. ಆದರೆ ಗಮನದಲ್ಲಿಟ್ಟುಕೊಳ್ಬೇಕಾದ ವಿಷಯ ಅಂದ್ರೆ, ಯಾವುದೇ ತಳಿಯಾದ್ರೂ ಹೆಣ್ಣಾಡಿಗಿಂತ ಬ್ರೀಡರ್ ಗಂಡಾಡು ತಳಿಯು ಉತ್ತಮವಾಗಿರಬೇಕು. ಇಲ್ಲಿ ಬ್ರೀಡರ್ನ ಪಾತ್ರವೇ ಪ್ರಮುಖವಾಗಿರ್ತದೆ. ಇಲ್ಲಿ ನೀವು ಕ್ರಾಸ್ ಬ್ರೀಡಿಂಗ್ ಕಿರಿಕಿರಿಯಾದ್ರೆ ಈ ಬ್ರೀಡ್ನ ಶುದ್ಧ ತಳಿಯ ಆಡುಗಳಿಂದಲೇ ಬ್ರೀಡಿಂಗ್ ಮಾಡಿಕೊಳ್ಳಬಹುದಾಗಿದೆ. ಇದು
ಸಕ್ಸಸ್ಫುಲ್ ಆಗಿ ಪ್ರಾಣಿ ಪಕ್ಷಿಗಳಲ್ಲಿ ಸಾಕಿಕೊಳ್ಳುವ, ಅದರಲ್ಲಿಯೂ ಮುಖ್ಯವಾಗಿ ಬ್ರೀಡಿಂಗ್ ಮಾಡುವ ಮುಖ್ಯ ರಹಸ್ಯವಾಗಿರುತ್ತದೆ. ಇಲ್ಲಿ ಫೇಲ್ಯೂರ್ ಇಸ್ ದ ಪಿಲ್ಲರ್ ಆಫ್ ದ ಸಕ್ಸೆಸ್ ಎಂಬಂತೆ ಒಮ್ಮೆ ಎಡವಿ ಪುನಃ ಪ್ರಯತ್ನ ಮಾಡಲು ಅವಕಾಶವು ತುಂಬಾ ಕಡಿಮೆ ಇರ್ತದೆ. ಇದು ಇನ್ ಬ್ರೀಡ್, ಕ್ರಾಸ್ ಬ್ರೀಡ್ ಮತ್ತೆ ಹೈಬ್ರಿಡ್ ಬಗ್ಗೆ ಸಂಕ್ಷಿಪ್ತವಾದ ಮಾಹಿತಿಯಾಗಿದ್ದು, ಇದರಲ್ಲಿ ಸಂದೇಹಗಳಿದ್ದರೆ ಅಥವಾ ನಿಮಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ತಿಳಿಸಿದರೆ ಸಮಗ್ರ ಮಾಹಿತಿಯನ್ನು ಒದಗಿಸಲು ಖಂಡಿತವಾಗಿಯೂ ಪ್ರಯತ್ನಿಸಲಾಗುವುದು. ನಿಮ್ಮ ಅಮೂಲ್ಯವಾದ ಸಮಯ ನೀಡಿ ವಿಡಿಯೋ ಆಲಿಸಿದ್ದಕ್ಕೆ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.